ನಿನ್ನನ್ನು ಶಾಲಿನಿಯಾಗಿ ಜನ ತುಂಬ ಇಷ್ಟಪಟ್ಟಿದ್ದು ಸುವರ್ಣ ಸೂಪರ್ ಸ್ಟಾರ್ ಶೋ ಇಂದ. ನನಗೆ ತುಂಬ ಹೃದಯ ಹತ್ತಿರವಾಗಿರುವಂತಹ ಶೋ ಆಂಕರಿಂಗ್ ಅಲ್ಲಿ. ಸಹಜವಾಗಿ ಯಾವಾಗ ಇರ್ತೀನಿ, ಆಕ್ಟಿಂಗ್ ಯಾವಾಗ ಮಾಡ್ತಿರ್ತೀನಿ ಯಾರಿಗೂ ಸಂಕಟ ಪಟ್ಕೊಂಡು ಅವ್ರ ಜೀವನದ ಬಗ್ಗೆ ಹೇಳ್ಬಿಡ್ತಾರೆ ಅಂದರೆ ನನಗೆ ತುಂಬ ಹಿಂಸೆ ಆಗ್ಬಿಡುತ್ತೆ. ಪಾಂಡು 1 ಮಾಡಿದೆ, 2 ಮಾಡಿದೆ, ಸ್ಟೇಜ್ ಶೋ ಮಾಡಿದೆ, ಎಲ್ಲಿದ್ಯಪ್ಪ ನಿಖಿಲ್ ಅಂದಾಗ ಪಕ್ಕದಲ್ಲಿದ್ದೆ. 1000 ಇರ್ಬೋದು ಅದು ಮಾಡಿದ್ದೀನಿ, ಜಸ್ಸಿ ಅದು ಮಾಡಿದ್ದೀನಿ ನಾನು ಅಲ್ವಾ? ಎಲ್ಲಿದ್ಯಪ್ಪ ನಿಖಿಲ್ ನಾನೇ ಸರಿಗೆ ಹೇಳ್ಕೊಟ್ಟಿದ್ದು. ನಿಖಿಲ್ ಎಲ್ಲಿದ್ಯಪ್ಪ? ನಿಮ್ಮನ್ನ ನಮ್ಮ ತಾತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ಈ ಮಟ್ಟಕ್ಕೆ ಆಗತ್ತೆ ನನಗೂ ಗೊತ್ತಿರಲಿಲ್ಲ. ಮರಣ ಇಲ್ಲ 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 ಇಲ್ಲ, ನನಗೋದಕ್ಕೂ ಸಮಾಧಾನ ಇಲ್ಲ. ಎಲ್ಲರೂ ಮರ್ತೋದ್ರು. ನಾನೊಬ್ಳು ಇದ್ದೀನಿ ಅನ್ನೋದನ್ನು ಯಾರು ಕನ್ಸಿಡರ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ನೋಡೋಕೆ ತುಂಬ ಚೆನ್ನಾಗಿರ್ಬೇಕು, ತೆಳ್ಳಿಗಿರ್ಬೇಕು, ಬೆಳ್ಳಿಗಿರ್ಬೇಕು, ಹುಡುಗಿ ಥರ ಬಿಹೇವ್ ಮಾಡಬೇಕು. ಈ ಎಂಟೈರ್ ಚೆಕ್ ಲಿಸ್ಟ್ನ ನಾನು ಕೂರೋದಿಲ್ಲ, ಇವತ್ತಿಗೂ ಕೂತಿಲ್ಲ. ಅಲ್ಲೂ ನಿನಗೆ ಸಿಕ್ಕ ಅವಕಾಶ ಅದ್ಭುತವಾಗಿ ಬಳಸ್ಕೊಂಡಿದ್ದೆ. ಸರಿಯಪ್ಪ, ಅವು ಮಕ್ಕಳು ಮಾತಾಡ್ಸೋದು ಬಿಟ್ರು, ಬ್ಲಾಸ್ಟ್ ಮಾಡ್ಬಿಟ್ಟೆ. ನನ್ನ ಫೇವ್ರೆಟ್ ಶೋ ಅದನ್ನೇ ಬ್ಲಾಸ್ಟ್. ಹೌದು, ಇವ್ರು ಏನ್ ಮಾಡ್ತಿದ್ದಾರೆ? ಇವಳ ನಂಬರ್ನ ನಾನು ಯಾವಾಗಲೂ ನಿಂಗೆ ತೋರಿಸಿದ್ದೆ ಅಲ್ಲ, ನಿನ್ನ ಹೆಸರನ್ನ ಏನಂತ ಸೇವ್ ಮಾಡ್ಕೊಂಡಿದ್ದೀನಿ. ಏನು ಮಾಡ್ಕೊಂಡಿದ್ಯಾ ನಂಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ, ಒಳ್ಳೆ ಕತೆ ನನಗೆ ಗೊತ್ತಿಲ್ಲ, ಮರ್ತೋಗಿದೆ ನನಗೆ. ಅಕ್ಕ ಅಂತಾನೆ ಸೇವ್ ಮಾಡ್ಕೊಂಡು. ಅಕ್ಕ ಅಷ್ಟೇ, ಶಾಲಿನಿ ಅಕ್ಕನೂ ಅಲ್ಲ, ಅಕ್ಕ, ಓನ್ಲಿ ಅಕ್ಕ. ಸೊ ಅಂದರೆ ನನಗೆ ನನ್ನ ರಿಲೇಟಿವ್ಸ್ನ ಹೊರತುಪಡಿಸಿ ಹೊರಗಡೆ ಇಬ್ಬರು, ಅಂದರೆ ಒಂದು ಶಾಲಿನಿ ಅಕ್ಕ, ಇನ್ನೊಂದು ನನ್ನ ಅಕ್ಕ ರಾಧಕ್ಕ, ಇಬ್ಬರು ಅಕ್ಕ ಅಂದರೆ ನಾನು ಅಷ್ಟೇ ಸಲಿಗೆ ಪ್ರೀತಿಯಿಂದ ಮಾತಾಡ್ಸೋದು ಬಿಡೋದು. ಅದರ ಆಚೆಗೆ ನನಗೆ ಸುಮಾರು ಜನಕ್ಕೆ ಅದೇ ಬಿಗ್ ಬಾಸ್ನಿಂದನೇ ಪರಿಚಯ ಅಂತ ಕೆಲವರು. ಸಾಕಷ್ಟು ಜನಕ್ಕೆ ಗೊತ್ತಿರಲಿ, 2010-11ರಲ್ಲಿ ಜಾಬ್ಲೆಸ್ ಆಗಿದ್ದಾಗ ನನಗೆ ಶಾಲಿನಿ ಅಕ್ಕ ಬರೀ ಟಿ ವಿಲಿ ಅಷ್ಟೇ ಗೊತ್ತಿಲ್ಲ. ಬಟ್ ಇವ್ರ ಹಸ್ಬೆಂಡ್ ಜೊತೆಲಿ ಯಾವುದೋ ಒಂದು ಶೋಗೆ ವರ್ಕ್ ಮಾಡಿದಾಗ ಅವ್ರಿಗೆ ನಾನು ಚೆನ್ನಾಗಿ ಬರಿತೀನಿ ಅನ್ನೋದು ಅವ್ರ ಹಸ್ಬೆಂಡ್ಗೆ ಅನಿಸಿ, ಅವ್ರಿಗೂ ನಾನು ಪಿಚ್ ಮಾಡಿದ್ದೆ ನಂಗೆ ಎಲ್ಲಾದರೂ ಒಂದು ಕೆಲಸ ಇದ್ದರೆ ಕೊಡಿಸಿ ಅಂತ. ಆವಾಗ ಅವರು ಅಕ್ಕಂಗೆ ಹೇಳಿ, ಅಕ್ಕ ನನಗೆ ಕರೆದು ರೆಡ್ ಎಫ್ ಎಮ್ನಲ್ಲಿ ಕ್ರಿಯೇಟಿವ್ ರೈಟರ್ ಕೆಲಸ ಕೊಟ್ಟಿದ್ಲು. ಅಲ್ಲಿಂದ ಪರಿಚಯ. ಫಸ್ಟ್ ಆಫ್ ಆಲ್ ನಾನು ಅವಾಗ ಬಹಳ ಗೌರವಪೂರ್ವಕವಾಗಿ ಮೇಡಮ್ ಅಂತ ಕರಿತಾ ಇದ್ದೆ. ಹೌದು, ಅದು ಇತಿಹಾಸ. ಅದಾದಮೇಲೆ ಅವರು ಬಿಗ್ ಬಾಸ್ ಮನೆಯೊಳಗಡೆ ಬಂದಾಗ, ನೀವು ಕಂಟೆಸ್ಟೆಂಟ್ ನಂಬರ್ ಎಷ್ಟು? 2 ಇವ್ರು 3 ಸಾರಿ, ನೀವು 3, ನಾನು 4, ನೀವು 3, ನಾನು 4 ಒಳಗಡೆ ಹೋದಾಗ, ಓ ಮೇಡಮ್ ನೀವು ಬಂದಿದ್ದೀರಾ ಅಂತೇಳಿ ನಾವೆಲ್ಲ ಫುಲ್, ಅಂದರೆ ಅವತ್ತು ಫಸ್ಟ್ ಡೇ ಹೆಂಗಿತ್ತು ಅಂತಂದರೆ, ಓಹೋ ಯಾರೋ ಮೇಡಮ್ಮು ಯಾರೋ ಎಂಪ್ಲಾಯಿ ಥರ ವಾಪಸ್ ಬರೋತ್ತಿಗೆ ನಾಯಿ ನರಿ ಆಗ್ಬಿಟ್ಟಿದ್ವಿ. ಅಂದರೆ ಒನ್ ಆಫ್ ದ ಬೆಸ್ಟ್ ಮೊಮೆಂಟ್ಸ್ ಆಫ್ ಅವರ್ ಲೈಫ್ ಅನಿಸುತ್ತೆ. ಸೊ ಗೊತ್ತಿಲ್ಲ, ನಾನು ಬಿಗ್ ಬಾಸ್ ಆದಮೇಲೆ ಎಲ್ಲರ ಜೊತೆಗೂ ಅದನ್ನು ಕ್ಯಾರಿ ಮಾಡೋಕ್ಕಾಗಿಲ್ಲ. ಸೊ ಒಂದು ಶಾಲಿನಿ ಅಕ್ಕ ಇರ್ಬೋದು, ಒಂದು ನಿರಂಜನ್ ಇರ್ಬೋದು, ಒಂದು ಪ್ರಥಮ್ ಇರ್ಬೋದು, ಬಿಟ್ಟರೆ ಮತ್ತಾರ ಜೊತೆಲೂ ನನಗೆ ಗೊತ್ತಿಲ್ಲ, ನನಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ, ಕ್ಯಾರಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಫಾರ್ ವೇರಿಯಸ್ ರೀಸನ್ಸ್. ಅದು ಅಟ್ಲೀಸ್ಟ್ ನಾನು ಪರವಾಗಿಲ್ಲ ಅನ್ಸುತ್ತೆ, ಒಂದು 3-4 ಜನನಾದರೂ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಕೆಲವು ಸೀಸನಲ್ಲಿ ಒಬ್ರಿಗೊಬ್ರು ಕಾಂಟ್ಯಾಕ್ಟಲ್ಲಿ ಇದ್ದಂಗೆ ಇದೆ. ಸೊ ಅದರಾಚೆಗೆ ಪಾಪ ಪಾಂಡು ಸೀಸನ್ 1 ಆ್ಯಂಡ್ ಸೀಸನ್ 2 2 ಆಯ್ತಲ್ಲ. ಪಾಪ ಪಾಂಡು 1 and 2 ಅಂದರೆ ಅದೇ ಕಾರಣಕ್ಕೆ ಇರ್ಬೋದು. ಇವತ್ತು ಪಾಪ ಪಾಂಡು ಸೀಸನ್ 2 ನೋಡೋರು ಸೆಕೆಂಡ್ ಜನ್ರೇಷನ್ನು, ಪಾಪ ಪಾಂಡು 1 ನೋಡಿದವರು ಫಸ್ಟ್ ಜನ್ರೇಷನ್ನು. ಸೊ ಅವರು ಅದರೆಲ್ಲದರ ಆಚೆಗೆ ಇವತ್ತು ಏನೊಂದು ಸೂಪರ್ ಸ್ಟಾರ್, ಸುವರ್ಣ ಸೂಪರ್ ಸ್ಟಾರ್ ಶೋ ಇದೆಯಲ್ಲ, ನನ್ನ ಪ್ರಕಾರ ದಟ್ ಗೇವ್ ಯು ಅನದರ್. ಅಂದರೆ ಪಾಪ ಒಂದು ಗಯ್ಯಾಳಿ ಪಾಚು ಆಚೆಗೆ ಒಂದು ಎಮೋಷ್ನಲ್ ಶಾಲಿನಿಯನ್ನು ಬಿಗ್ ಬಾಸಲ್ಲಿ ನೋಡಿದರು. ಆದರೆ ಬಿಗ್ ಬಾಸ್ ಇಸ್ ಅ ಶೋ ವೇರ್ ಕ್ರಿಟಿಸಿಸಮ್ ಇಸ್ ಹೈಯೆಸ್ಟ್ ಕ್ರಿಟಿಸಿಸಮ್ ತಗೊಳ್ಳೇಬೇಕು. ಅದೇ ಹೇಳೋದು ನಾನು ಯಾವಾಗಲೂ ಹೇಳಿದೆ, 54 ಕ್ಯಾಮ್ರಾ ಎದುರುಗಡೆ, ಗುರು ನಾನು ಇರೋದೇ ಹಿಂಗೆ ಅಂತ ತೋರಿಸ್ಕೊಳಕ್ಕೆ ಮೀಟ್ರ್ ಬೇಕು. ಗುರು ನಾವು ಹಿಂಗೆ ಗುರು ಇರೋದು, ನಾವು ಹಿಂಗಿದ್ವಿ ಅಂತ ಇದ್ಬಿಟ್ಟು ಬಂದ್ವಿ, ಅದು ಬೇರೆ. ಬಟ್ ನಿನ್ನನ್ನು ಶಾಲಿನಿಯಾಗಿ ಜನ ತುಂಬ ಇಷ್ಟಪಟ್ಟಿದ್ದು ಸುವರ್ಣ ಸೂಪರ್ ಸ್ಟಾರ್ ಶೋ ಇಂದ.
ಆ ಶೋ ಬಗ್ಗೆ ಏನು ಹೇಳ್ತೀಯ ಅಂದರೆ ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಶೋ ಸ್ಟ್ರಕ್ಚರ್ ಅಥವಾ ಶೋ ಫಾರ್ಮ್ಯಾಟು ಅಲ್ಲ. ಸೊ ಅಲ್ಲೊಂದು ಎಮೋಷನಲ್ ಬಾಂಡಿಂಗ್ ಇದೆ. ಸುಮಾರು ಸಲ ಕಣ್ಣೀರು ಹಾಕಿದ್ಯಾ, ಉರುಳಾಡ್ ನಕ್ಕಿದ್ಯಾ, ಸಂಭ್ರಮಿಸಿದ್ಯಾ, ಎಲ್ಲವೂ ಇದೆ, ಎಲ್ಲ ಭಾವನೆಗಳ ಸಮ್ಮಿಲನ ಅದು. ವಾಟ್ ಯು ಸೇ ಅಬೌಟ್ ದಟ್ ಶೋ? ನಾನು ಐ ಆಮ್ ಒನ್ ಆಫ್ ದೋಸ್ ಫಾರ್ಚುನೇಟ್ ಆರ್ಟಿಸ್ಟ್. ಏನು ಅಂದರೆ ಹಂತವಾಗಿ ನನ್ನ ಬೇರೆ ಬೇರೆ ಆಸ್ಪೆಕ್ಟ್ಸ್ನ ನಾನು ಕಂಡು ಹಿಡ್ಕೊಳ್ಳೋಕ್ಕೆ ಸಹಾಯ ಮಾಡಿದೆ. ಮೊದಲು ಸೀರಿಯಲ್ಸ್ ಮಾಡ್ತಿದ್ದೆ, ತುಂಬ ಅಳೋ ಪಾತ್ರಗಳಿಂದ ಶುರು ಮಾಡಿದೆ. ಪಾಪ ಪಾಂಡು ಮಾಡಿದೆ, ನಾನು ಹಾಸ್ಯ ನಟಿ ಅಂತ ಫೇಮಸ್ ಆದೆ. ಅದಾದ್ಮೇಲಿಂದ ಶೋಗಳನ್ನ ಆ್ಯಂಕರ್ ಮಾಡೋಕ್ಕೆ, ಲೈವ್ ಶೋಸು, ಗ್ಯಾಪಲ್ಲಿ ಆರ್ಜೆ ಮಾಡಿದೆ, ಗ್ಯಾಪಲ್ಲಿ ಆರ್ಜೆ ಆದೆ ನಾನು. ಅಲ್ಲಿ ನಂದು ಬೇರೆ ರೂಪ ನನಗೇನೆ ಪರಿಚಯ ಆಯಿತು. ಆಮೇಲೆ ಬೇರೆ TV ಚಾನೆಲ್ಸಲ್ಲಿ ಅವ್ರದ್ದು ಈ ಜಾತ್ರೆಗಳು ಅಂತೆಲ್ಲ ಮಾಡೋರಲ್ಲ, ಅದನ್ನು ಮಾಡಿದೆ. ಅಲ್ಲಿ ನ್ಯೂ ಏಜ್ ಆ್ಯಂಕರಿಂಗಿಗೆ ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡೆ. ಚಿನ್ನರ ಚಿಲಿಪಿಲಿ ಮಾಡಿದೆ, ಮಕ್ಳ ಜೊತೆ ಮಾತಾಡೋದು ಕಲ್ತ್ಕೊಂಡೆ. ಹೀಗೆ ಎವ್ರಿ ಸ್ಟೇಜ್ ಬೇರೆ ಬೇರೆ ಮಾಡ್ತಾ ಹೋದೆ. ಪಾಂಡು 2 ಮಾಡಿದಾಗಲೂ ಅಷ್ಟೇ, ನಾನು ಅತ್ತೆ ರೋಲ್ ಮಾಡೋಕ್ಕೆ ಸಿಕ್ತು ನನಗೆ. ಅಮ್ಮ ಅತ್ತೆ ಆ ಥರ ಇತ್ತು, ಅದು ಚೆನ್ನಾಗಿತ್ತು. ಬಟ್ ಸುವರ್ಣ ಸೂಪರ್ ಸ್ಟಾರಲ್ಲಿ ನಾನು ಹೇಗೆ ನಿಜ ಜೀವನದಲ್ಲಿದ್ದೀನೋ ಹಾಗೆ ನಾನು ಅಲ್ಲಿರೋದು. ಇವಾಗ ಅಲ್ಲಿ ಬರೋವಂಥ ಎಲ್ಲ ಸೂಪರ್ ಸ್ಟಾರ್ ಜೊತೆ ಅಥವಾ ಅವ್ರ ಫ್ಯಾಮ್ಲಿ ಜೊತೆ ನಾನು ಏನು ಇಂಟ್ರ್ಯಾಕ್ಟ್ ಮಾಡ್ತೀನಿ, ಅದು ನಾನು ಶಾಲಿನಿಯಾಗಿ ಆಚೆ ನನ್ನನ್ನು ಯಾರು ಭೇಟಿ ಮಾಡಿದ್ರೆ ನಾನು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀನೋ ಹಾಗೆ ಮಾಡೋದು. ಅಲ್ಲಿ ನಾನು ನಿರೂಪಕಿ ಆಗಿದ್ರೂ ನಿರೂಪಕಿ ಆಗಿಲ್ಲ. ಸೊ ನನಗೆ ತುಂಬ ಹೃದಯಕ್ಕೆ ಹತ್ತಿರವಾಗಿರುವಂತಹ ಶೋ ಆ್ಯಂಕರಿಂಗಲ್ಲಿ ಚಿನ್ನರ ಚಿಲಿಪಿಲಿ ಬಿಟ್ಟರೆ ನೆಕ್ಸ್ಟ್ ಇದ್ದೇನೆ. ಆ್ಯಂಡ್ ನಾನು ಆ ಸ್ಟೇಜ್ ಮೇಲೆ ಹತ್ತಾಗಲಿ ಅಥವಾ ಅವ್ರ ಜೊತೆ ಅವ್ರನ್ನ ರೇಗಿಸ್ದಾಗಲಿ ಅಥವಾ ನಕ್ಕಾಗಲಿ, ಇಟ್ ಈಸ್ ಅ ಜೆನ್ಯೂನ್ ಎಮೋಷನ್ ದಟ್ ಕಮ್ಸ್ ಔಟ್. ಆ್ಯಂಡ್ ಕೆಲವ್ರಂತೂ ಹೆಂಗೆ ಸಂಕಟ ಪಟ್ಕೊಂಡು ಅವ್ರ ಜೀವನದ ಬಗ್ಗೆ ಹೇಳ್ಬಿಡ್ತಾರೆ ಅಂದರೆ ನನಗೆ ತುಂಬ ಹಿಂಸೆ ಆಗ್ಬಿಡುತ್ತೆ. ಆ್ಯಂಡ್ ಅವರು ನಾನು ಅವ್ರನ್ನ ಹಿಂಗೆ ಸುಮ್ಮನೆ ಹಗ್ ಮಾಡಿದಾಗ ನಾನು ಟೈಟಾಗಿ ಹಿಡ್ಕೊಂಡು ಅಳಕ್ಕೆ ಶುರು ಮಾಡಿಬಿಡ್ತಾರೆ ನನ್ನ. ಸೊ ಯಾರೋ ಒಬ್ಬರು ನನ್ನನ್ನು ಅಷ್ಟು ಪ್ರೀತಿಯಿಂದ ಅವ್ರ ಜೀವನದ ಬಗ್ಗೆ ಎಲ್ಲ ಹೇಳಿದಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಇನ್ವಾಲ್ವ್ ಆಗೋಗ್ತೀನಿ ಅವ್ರ ಲೈಫಲ್ಲಿ. ಸೊ ನನಗೆ ಸುವರ್ಣ ಸೂಪರ್ ಸ್ಟಾರ್ ಇಸ್ ಅ ವೆರಿ ಸ್ಪೆಷಲ್ ಶೋ ಫಾರ್ ಮೀ. ಆ್ಯಂಡ್ ನನಗನ್ಸುತ್ತೆ ಈ ಥರ ಒಂದು ಶೋ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಆ್ಯಂಡ್ ಈ ಥರ ಇನ್ನೊಂದು ಶೋ ನನಗೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಪ್ರತಿ ಸಲ ನಾನು ಸ್ಟೇಜ್ ಮೇಲೆ ಹೋದಾಗಲೂ ನಾನು ಆ್ಯಂಕರಿಂಗ್ ಶುರು ಮಾಡೋಕ್ಕೆ ಮುಂಚೆ ನಾನು ಒಂದು ಸಲ ಏನೋ ಒಂದು ಶ್ಲೋಕನೋ ಏನೋ ಹೇಳ್ಕೊಂಡು ಪ್ರತಿ ಸಲ ಐ ಸೇ ಥ್ಯಾಂಕ್ ಯು ಟು ಫ್ಯೂ ಪೀಪಲ್. ಒಂದು ದೇವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಇನ್ನೊಂದು ವರ್ಷಂಗೆ ಥ್ಯಾಂಕ್ ಯು ಹೇಳ್ತೀನಿ, ಇನ್ನೊಂದು ಚಾನಲ್ಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ನಾನು ಆ್ಯಂಕರಿಂಗ್ ಶುರು ಮಾಡ್ತೀನಿ. ನನ್ಗೆ ಯಾಕೆ ಹೇಳಲ್ಲ ನೀನು? ನಿನ್ನ ಯಾಕೆ ಹೇಳಿ? ನಿನಗೂ ಆ ಶೋಗೂ ಏನು ಸಂಬಂಧ ಇಲ್ವಾ? ಇಲ್ಲ. ಸೊ ಸುವರ್ಣ ಸೂಪರ್ ಸ್ಟಾರ್ 1000 ಎಪಿಸೋಡ್ ನೀವು ನನ್ನನ್ನು ಕೇಳಿದ್ರೆ 1000+ ಆಗೋಗಿದೆ, ಇನ್ನೂ ಜಾಸ್ತಿ ಆಗೋಗಿದೆ. ಇವಾಗ 1150 ಮೇಲಾಗಿದೆ. ನನಗೆ ಹೆಸರುಗಳು ನೆನಪಿಲ್ಲದೆ ಇರ್ಬೋದು ಅಲ್ಲಿ ಬಂದಿರೋರ್ದು, ಬಟ್ ಅವ್ರ ಮುಖ ನೋಡಿದ ತಕ್ಷಣ ಅವ್ರು ನನ್ನ ಹತ್ರ ಏನು ಮಾತಾಡಿದಾರೆ ಅನ್ನೋದು ನನಗೆ ನೆನಪಾಗ್ಬಿಡತ್ತೆ. ಸೊ ಹಾಗೆ ಅವ್ರ ಜೀವನದ ಸಣ್ಣ ತುಣುಕು ನನ್ನ ಜೊತೆನೂ ಉಳ್ಕೊಂಡಿದೆ ಅಂತ ನನಗನ್ಸುತ್ತೆ. ಹಾಗೆ ಆಮೇಲೆ ಶಾಲಿನಿಯ ಜರ್ನಿ ಇವತ್ತು ಹೇಳ್ತಿದ್ದೆ 1000+ ಶೋಸ್ ಆಗಿದೆ. ರೇಡಿಯೋದಲ್ಲಿ ಆರ್ಜೆ ಹಿಂಗೆ ಮಾಡ್ತಿದ್ದೆ, ಚಿನ್ನರ ಚಿಲಿಪಿಲಿ ಮಾಡ್ತಿದ್ದೆ, ಪಾಪ ಪಾಂಡು 1 ಮಾಡಿದೆ, 2 ಮಾಡಿದೆ, ಸ್ಟೇಜ್ ಶೋ ಮಾಡಿದೆ. ಎಲ್ಲಿದ್ಯಪ್ಪ ನಿಖಿಲ್ ಅಂದಾಗ ನೀನು ಪಕ್ಕದಲ್ಲಿದ್ದೆ. 1000 ಇರ್ಬೋದು. ಅದು ಮಾಡಿದ್ದೀನಿ, ಜಸ್ಸಿ ಅದು ಮಾಡಿದ್ದೀನಿ ನಾನೇನೆ ಅಲ್ವಾ? ಎಲ್ಲಿದ್ಯಪ್ಪ ನಿಖಿಲ್ ನಾನೇ ಸರ್ಗೆ ಹೇಳ್ಕೊಟ್ಟಿದ್ದು. ನನಗೆ ಗೊತ್ತೇ ಇಲ್ಲ, ಆಯ್ತಾ, ನಿಜ ಹೇಳ್ತೀನಿ, ನನಗೆ ಗೊತ್ತೇ ಇಲ್ಲ ಅದಷ್ಟು ಫೇಮಸ್ ಆಗಿದೆ ಅಂತ. ನನ್ನ ಫ್ರೆಂಡ್ ಯಾರು ಗೊತ್ತಾ, ರೋಹಿತ್ ಪಡಕಿ, ನನಗೆ ಅದನ್ನ ವಿಡಿಯೋ ಕಳಿಸ್ಬಿಟ್ಟು ಇದು ಯಾವಾಗಮ್ಮ ಮಾಡ್ತೇನೆ ಏನು ಅಂದ. ಏನು ಹೇಳ್ಕೊಟ್ಟಿದ್ದು ನೀನು? ನಿಖಿಲ್ ಎಲ್ಲಿದ್ಯಪ್ಪ ನಾನು ಅದು ಯಾಕೆ ಅಂತ ಹೇಳ್ತೀನಿ ಅಂದರೆ ಅದು ಏನಂತ ಪ್ಲ್ಯಾನ್ ಮಾಡಿ ಆಗಿದ್ದಲ್ಲ, ಆಯಿತಾ. ನಿಖಿಲ್ ಅವರು ಕ್ರೌಡ್ ಮಧ್ಯೆ ಇರ್ತಾರೆ, ಸರ್ ಅವ್ರ ತಂದೆಯವರು ಅವ್ರನ್ನ ಕರಿಬೇಕು, ಅವ್ರು ಸ್ಟೇಜ್ ಮೇಲೆ ಬರ್ತಾರೆ ಅಂದಿದ್ದು. ಸರ್ ಏನಾಗೋಯ್ತು, ಎಷ್ಟು ಜನ ಇದ್ರು ಸ್ಟೇಜ್ ಮೇಲೆ ಅಂದರೆ ದೆ ವಾಸ್ ಲಾಟ್ ಆಫ್ ಕನ್ಫ್ಯೂಷನ್ ದಟ್ಸ್ ವಾಸ್ ಹ್ಯಾಪನಿಂಗ್. ಆ್ಯಂಡ್ ಅವ್ರು ಕರೀತಾ ಇಲ್ಲ. ನಾವೊಂದು ಪರ್ಟಿಕ್ಯುಲರ್ ವೇನೆಲ್ಲ ಡಿಸೈನ್ ಮಾಡಿದ್ವಿ, ಅವ್ರು ಹೆಂಗೆ ಕರಿಬೇಕು, ಅವ್ರು ಹೆಂಗೆ ನಿಖಿಲ್ ಸರ್ ಏನು ಆನ್ಸರ್ ಮಾಡ್ತಾರೆ ಅಲ್ಲಿಂದ ಹೆಂಗೆ ಬರ್ತಾರೆ ಅಂತಾರೆ. ಸರ್ ಅದು ಕರೆಕ್ಟಾಗಿ ಕ್ಯೂ ಕೊಡ್ತಾ ಇಲ್ಲ ನನಗೆ. ಅವ್ರು ಆ ಕ್ಯೂ ಕೊಡಬೇಕು ನಿಖಿಲ್ ಅವ್ರು ಅಲ್ಲಿಂದ ಬರೋದಕ್ಕೆ. ಅದಕ್ಕೆ ನಾನೇ ಸರ್ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಹೇಳಿ ಸರ್ ಅಂತ ನಾನಂದೆ. ಅವ್ರು ಅಂದ್ಬಿಟ್ರು. ಅದು ಆಗಿ 7-8 ವರ್ಷ ಆದಮೇಲೆ ಅದು ವೈರಲ್ ಆಗಿದ್ದಾಯ್ತಾ, ನಂಗೆ ಮರ್ತೇ ಹೋಗಿದೆ. ಇಟ್ ವಾಸ್ ಅ 4 hour ಶೋ ಕೀರ್ತಿ. ಹೌದು ಗೊತ್ತು. 4 hour ಶೋನಲ್ಲಿ ಮಂಡ್ಯ ಅಲ್ಲ? 4 hour ಶೋನಲ್ಲಿ ಅದೊಂದು ತುಣುಕು ಎತ್ತಬೇಕು ಅಂದರೆ ಯಾರು ಅದನ್ನು ಹುಡುಕಿ ತೆಗ್ದಿದಾರಲ್ವಾ ಅವ್ರನ್ನ ನಾನು ಮೀಟ್ ಮಾಡ್ಬೇಕು ಯಾವತ್ತಾರು ಒಂದಿನ. ಹೆಂಗೆ ಗುರು 4 hour ಶೋ ಇಂದ ಅಷ್ಟೇ ಅಂದರೆ ಲೈಕ್
15 ಹಾ, ಸೆಕೆಂಡ್ಸ್ 15-20 ಬಿಟ್ಟು seconds. ಹೆಂಗೆ ಎತ್ತಿದ್ದೀರಾ ನೀವು ಅಂತ ನನಗೆ. ಸೊ ರೋಹಿತ್ ಬಿಡಕ್ಕೆ ಇದನ್ನ ಯಾವಾಗ ಸೆಂಟ್ರಲ್ ಮಾಡಿದೆ ಅನ್ಕೊಳ್ಳಿ ಏನೇ ನೋಡ್ಬಿಟ್ಟು ನಾನು ನಾಪ್ಸ್ಕೊತಾ ಇದ್ದೀನಿ ಯಾವ್ದು ಇದು ಇವೆಂಟು ಅಂತ. ಅಷ್ಟು ವರ್ಷ ಆಗೋಗಿದೆ. ಆಮೇಲೆ ಅಯ್ಯೋ ಹೂ ಕಣೋ ಅಂದರೆ ಅಮ್ಮ ಲಂಗದವಣಿ ಹಾಕೊಂಡಿರೋದು ನೀನೇ ತಾನೆ ಅಂತ ಹೂ ಕಣೋ ನಾನು ಆ್ಯಂಕರಿಂಗ್ ಮಾಡಿದೆ ಅಂದರೆ ಅವಾಗ ಅಂಡ್ ತುಂಬ ಜನ ಮೇಡಮ್ ನಿಮ್ಮ ವಯಸ್ಸಲ್ವಾ ಅದು ಅಂದರೆ ಹೌದು ನನ್ನ ವಯಸ್ಸು. ನಿಖಿಲ್ ಎಲ್ಲಿದ್ಯಪ್ಪ ಹೊಣೆ. ಅದು ಬರೀ ಆ್ಯಂಕರಿಂಗ್ ಮಾಡ್ತಾ ಇದ್ದಿದ್ದು ನಾನು ಅವತ್ತಷ್ಟೇ. ಬಟ್ ಅದು ಈ ಮಟ್ಟಕ್ಕೆ ಆಗತ್ತೆ ನನಗೂ ಗೊತ್ತಿರಲಿಲ್ಲ ಅವತ್ತು. ಮರಣ ಏ ಇಲ್ಲ 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 ನನ್ಗೋದಕ್ಕೂ ಸಮಾಧಾನ ಇಲ್ಲ. ನೋ ಆಯ್ತು, ಎಲ್ಲ ಶೋಸ್ ಮಾಡಿದ್ಯಾ ಸುಮಾರು. ಅಂದರೆ ನನ್ನ ಪ್ರಕಾರ ಇಟ್ಸ್ ನಾಟ್ ಅನ್ ಈಸಿ ಜರ್ನಿ. ಅಂದರೆ ಸೀರಿಯಸ್ ಇಟ್ಸ್ ನಾಟ್. ಎಲ್ರಿಗೂ ಏನು ಅನ್ಸ್ಬಿಡುತ್ತೆ, ಸುಮಾರು ಜನಕ್ಕೆ ನೋಡಿದ್ರಿಗೆ ಅನ್ಸುತ್ತೆ ಇವ್ರಿಗೇನು ಗುರು ಮೇಕಪ್ ಹಾಕೋತಾರೆ, ಶೋ ಮಾಡಿಬಿಡ್ತಾರೆ ಜನಗಳ ಮಧ್ಯ. ನಾನು ಹೇಳೋದಿಲ್ಲ, ಒಂದು ಸ್ಟೇಜ್ನಲ್ಲಿ ಯಾವ್ಯಾವ ಥರ ಜನಗಳು ಬರ್ತಾರೋ ಅವ್ರಗಳ ಮಧ್ಯೆ ಸ್ಟೇಜಲ್ಲಿ ಶೋ ಮಾಡೋದು, ಪಬ್ಲಿಕ್ ಶೋ ಮಾಡೋದು, ಟಿ ವಿಯಲ್ಲಿ ಶೋ ಮಾಡೋದು, ರೇಡಿಯೋದಲ್ಲಿ ಕುತ್ಕೊಂಡು ಶೋ ಮಾಡೋದು, ಇಟ್ಸ್ ಆಲ್ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಸೊ ಬಟ್ ಆ ಜರ್ನಿ ಸ್ಮೂತಾಗಿಲ್ಲ, ಇರಲ್ಲ ಯಾರಿಗೂ. ಸೊ ಹೌಸ್ ಅಂದರೆ ಇದನ್ನೆಲ್ಲೋ ಹೇಳ್ಕೊಂಡಿರ್ಬೋದು, ಎಲ್ಲೋ ಮಾತಾಡಿರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಹೇಳೋದು ಈ ವೇದಿಕೆಯಲ್ಲಿ ನೋಡೋ ಈ ಪ್ರೋಗ್ರಾಮ್ ನೋಡೋರ್ಗೆ ಹೇಳೋದಾದರೆ ಹೆಂಗಿತ್ತು ಜರ್ನಿ, ಹೌ ಇಟ್ ಸ್ಟಾರ್ಟೆಡ್, ಎಲ್ಲಿಂದ ಶುರುವಾಯ್ತದು ಇಲ್ಲಿ ತನಕ ಬರೋಕ್ಕೆ ಎಷ್ಟು ಶ್ರಮ ಪಟ್ಟಿದ್ಯಾ? ನಂದು 5ನೇ ವರ್ಷದೊಂದು ಫೋಟೋ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರೇಮಾ ಕಾರಂತ್ ಅವರ ನಾಟಕ ಮಾಡಿದ್ದೆ ನಾನು, ಜೈಂಟ್ ಮಾಮ ಅಂತ. ಆವಾಗ ನನಗೆ ಆ್ಯಕ್ಟಿಂಗ್ ಗೀಳು ಹತ್ತಿದ್ದು ಅಂದರೆ ಅವತ್ತಿನ ದಿನ ಆ ಸ್ಟೇಜ್ ಮೇಲೆ ನಿಂತು ನನಗೊಂದು ಡ್ಯಾನ್ಸ್ ಕೊಟ್ಟಿದ್ರಷ್ಟೇ ಪ್ರೇಮಾ ಕಾರಂತ್ ಮ್ಯಾಮ್. ಯಾಕಂದರೆ ನಾನು 5 ವರ್ಷದ ಮಗು ಅಂತ. ಡ್ಯಾನ್ಸ್ ಮಾಡಿದಾಗ ಮೇಕಪ್ ಹಚ್ಕೊಂಡಾಗ ನಾನು ಅಲ್ಲಿ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಿದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದ್ದು ನನ್ನ ತಲೆಯಲ್ಲಿ ಕೂತ್ಬಿಡ್ತು. ಅಂದರೆ ನಾನು ಇದು ಮಾಡೋದ್ರಿಂದ ಜನ ನನ್ನ ಕಡೆ ನೋಡ್ತಾರೆ, ಚಪ್ಪಾಳೆ ತಟ್ತಾರೆ ಅಂತ. ಸೊ ಅವತ್ತೇ ನಾನು ಡಿಸೈಡ್ ಮಾಡಿದ್ದು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ಸೊ ಥ್ರೂ ಮೈ ಸ್ಕೂಲ್ ಆ್ಯಂಡ್ ಕಾಲೇಜ್ ನಾನು ಸಾಕಷ್ಟು ನಾಟಕಗಳು ಮಾಡಿದ್ದೀನಿ, ಥ್ಯಾಂಕ್ಸ್ ಟು ಮೈಕೋ. ಬಿಕಾಸ್ ಅಪ್ಪ ಮೈಕೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರು. ಆ್ಯಂಡ್ ಅಲ್ಲಿ ಪ್ರತಿ ವರ್ಷ ಒಬ್ಬರು ದೊಡ್ಡ ನಿರ್ದೇಶಕರನ್ನ ಕರೆಸಿ ಹಲವಾರು ನಾಟಕಗಳು ಮಾಡಿಸೋರು. ಸೊ ಪ್ರತಿ ವರ್ಷ ನಾನು ಸೇರ್ತಾ ಇದ್ದೆ. ಸೊ ನಾನು ಆ ವಯಸ್ಸಲ್ಲೇ CGK ಅವ್ರ ಜೊತೆ, ರಾಜೇಂದ್ರ ಕಾರಂತ್ ಅವ್ರ ಜೊತೆ, ಸುರೇಶ್ ಆನ್ಗಳ್ಳಿ ಅವ್ರ ಜೊತೆ, ಮಾಧವರಾವ್, ಪ್ರೇಮಾ ಕಾರಂತ್ ಇಂಥವ್ರ ಜೊತೆ ಎಲ್ಲ ನಾನು ನಾಟಕಗಳು ಮಾಡಿಬಿಟ್ಟಿದ್ದೀನಿ. ಅಲ್ಲೇ ಮೈಕೋ ಶಿವು ಅವರು, ಮೈಕೋ ಮಂಜು, ಆಮೇಲೆ ಇನ್ನೊಬ್ರು ಹೆಸರು ಮರಿತಾ ಇದ್ದೀನಿ, ಅವರೆಲ್ಲ ಹಾಗೇ ಅವರು ಆ್ಯಕ್ಟು ಮಾಡ್ತಾಯಿದ್ರು ಬೇರೆ ಬೇರೆ ಟೆಲಿ ಸೀರಿಯಲ್ಸಲ್ಲೆಲ್ಲ. ಸೊ ಅಲ್ಲಿಂದ ನನಗೊಂದು ರೋಲ್ ಕೊಡಿಸಿದ್ರು ನಂಗೆ ಅವರು. ಒಂದು ಮಾಡ್ತೀಯಾ ಅಂದಾಗ ಅಮ್ಮನ ಹತ್ರ ಪರ್ಮಿಷನ್ ತೊಗೊಂಡು ಅಲ್ಲಿ ಶುರು ಮಾಡಿದೆ. ಅವಾಗ ಏನು ಅಂದರೆ ಇಟ್ ವಾಸ್ ಆಲ್ 13 ಎಪಿಸೋಡ್ದು ಒಂದೊಂದು ಸೆಟ್ ಥರ ಬರೋದು, ದೂರದರ್ಶನಲ್ಲಿ ಬರೋದು. ಸೊ ಅದರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಫಸ್ಟ್ ಹೀರೋಯಿನ್ ಆಗಿ ಮಾಡಿದ್ದು ಮಿಸ್ಟರ್ ಎಕ್ಸ್ ಅಂತ. ಅದರಲ್ಲಿ ಸುಧಾ ಬೆಳ್ವಾಡಿ ಅಲ್ಲ, ಭಾರ್ಗವಿ ನಾರಾಯಣ್ ಅವರು ನನ್ನ ತಾಯಿ, ಆಮೇಲೆ ಮೇಷ್ಟ್ರು ನನ್ನ ತಂದೆ ಮಾಡಿದ್ದು. ಅದರಲ್ಲಿ ಫಸ್ಟ್ ಆ್ಯಕ್ಟ್ ಮಾಡಿದ್ದು ಐ ವಾಸ್ ಇನ್ 2nd PUC. ಅಲ್ಲಿಂದ ಶುರುವಾಗಿದ್ದು. ಬಟ್ ನಮ್ಮ ತಾಯಿ ರೂಲ್ ಏನಿತ್ತು ಅಂತ ಹೇಳಿದ್ರೆ, ನೀನು ಓದಲ್ಲಿ ನೀನು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನಾನು ನಿನಗೆ ನಟನೆ ಮಾಡೋಕ್ಕೆ ಬಿಡ್ತೀನಿ ಅಂತ. ಅವ್ರ ಲಾಜಿಕ್ ಏನು ಅಂದರೆ, ಇದು ವರ್ಕೌಟ್ ಆಗಲಿಲ್ಲ ಅಂದರೆ ನಿನ್ನ ಕೈಯಲ್ಲಿ ಒಂದು ಡಿಗ್ರಿ ಇರುತ್ತೆ, ಅಟ್ಲೀಸ್ಟ್ ಬೇರೆ ಪ್ರೊಫೆಷನ್ಗೆ ಹೋಗ್ಬೋದು ಅಂತ. ಸೊ ಅಂಡರ್ ಪ್ರೊಟೆಸ್ಟ್ ನಾನು ಡಿಗ್ರಿ ಮುಗಿಸ್ಕೊಂಡೆ. ನನಗೇನು ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅಮ್ಮನ ಲಾಜಿಕ್ ಎಲ್ಲೋ ಸರಿ ಅನಿಸ್ತು, ಸೊ ಮಾಡಿದೆ. ಬಟ್ ಕಾಲೇಜಲ್ಲೂ ನಾನು ಆ್ಯಕ್ಟಿಂಗ್ ಮಾಡ್ತಾನೆ ಇದ್ದೆ, ದೂರದರ್ಶನಲ್ಲೆಲ್ಲ. ಡಿಗ್ರಿಲಿದ್ದಾಗ ನಾನು ಉದಯಾಗೆ ಹೋಗಿ ನನ್ನ ಫಸ್ಟ್ ಆಡಿಷನ್ ಕೊಟ್ಟೆ. ಸೂಪರ್ ಸೀನ್ಸ್ ಅನ್ನೋ ಕಾರ್ಯಕ್ರಮಕ್ಕೆ ಉದಯ TV ಟೆರೆಸ್ ಮೇಲೆ ಟ್ಯಾಂಕ್ ಮೇಲೆ ಕೂರಿಸ್ಬಿಟ್ಟು ನಾನು ಆಡಿಷನ್ ತೊಗೊಂಡಿದ್ರು ಅವ್ರು. ನಂಗೆ ಚೆನ್ನಾಗಿ ನೆನಪಿದೆ. ಅವತ್ತು ಯಾರು ಆಡಿಷನ್ ತೊಗೊಂಡ್ರು, ನಾನು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 1 ಡೈರೆಕ್ಟ್ ಮಾಡಿದ್ದವ್ರೆ, ವಿನೋದ್ ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು. ಉದಯಾನಲ್ಲಿ ನಂಗೆ ಫಸ್ಟ್ ರೋಲ್ ಸಿಕ್ಕಿದ್ದು ಎವ್ರಿ ಥರ್ಸ್ಡೇಸು ಅರ್ಧ ಗಂಟೆ ಲೆಟರ್ ಓದೋ ಕಾರ್ಯಕ್ರಮ, ಹೃದಯದಿಂದ ಅಂತ. ಲೆಟರ್ ಕರೆಸ್ತಾರೆ, ಇಂಥವ್ರಿಗೆ ಈ ಹಾಡು ಬರ್ತಾಯಿದೆ ನೋಡಿ. ಇದಕ್ಕೆ ನನಗೆ ಒಂದು ಶೋಗೆ 250 ರೂಪಾಯಿ ಕೊಡೋರು. ಅಂದರೆ ಒಂದು ತಿಂಗಳಿಗೆ 1000 ರೂಪಾಯಿ ಬರೋದು. ನಾನು ತುಂಬ ಶ್ರೀಮಂತೆ ಅವಾಗ 1000 ರೂಪಾಯಿ. ಹೌದು. ಅಂದರೆ 1997, 96, 97. ಓಕೆ, ನಾನೊಂದು 6ನೇ ಕ್ಲಾಸ್ ಇದ್ದೆ. 96, 97 ನನ್ನ ಬಾಲ್ಯ. ಫೈನ್, ಓಕೆ. ಸೊ ಫುಲ್ ಫ್ಲೆಡ್ಜ್ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದು ಡಿಗ್ರಿ ಮುಗಿದ ಮೇಲೆ. ಚಾನೆಲ್ 8 ಅವ್ರದ್ದು ಜನನಿ ನಡೀತಾ ಇತ್ತು, ನನ್ನ ಫಸ್ಟ್ ಮೆಗಾ ಸೀರಿಯಲ್ ಅದು. ಅಲ್ಲಿಂದ ಇಲ್ಲಿವರೆಗೂ 2024ವರೆಗೂ
ಮೀಡಿಯಾ ಅನ್ನೋ ಈ ಸ್ಪೇಸಲ್ಲಿ ನನಗೆ ಏನೇನು ಬಂದಿದೆಯೋ ಅದನ್ನೆಲ್ಲ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀನಿ. ಬಟ್ ದೆ ವಾಸ್ ಆಲ್ಸೋ ಅ ಫೇಸ್ ನನ್ನನ್ನು ಎಲ್ಲರೂ ಮರ್ತೋದ್ರು. ನಾನೊಬ್ಳು ಇದ್ದೀನಿ ಅನ್ನೋದನ್ನು ಯಾರೂ ಕನ್ಸಿಡರ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅಂದರೆ ನನಗೆ ಶೋಸ್ ಯಾವ ಥರದ ಶೋಸು ಬರಲಿಲ್ಲ. ಯಾಕೆ ಅನ್ನೋದು ನನಗೆ ಅರ್ಥನೇ ಆಗ್ತಾ ಎಲ್ಲೂ ಫಿಟ್ ಇರಲಿಲ್ಲ. ಮಾಡಲಿಲ್ಲ ನಿನ್ನ. ಹಾಂ, ಇದು ಪಾಂಡು ಆದಮೇಲೂ ಆಯಿತು. ಸುಮಾರು ವರ್ಷ ಆವಾಗಲೇ ನಾನು ಆರ್ ಜೆ ಆಗಿದ್ದು. ಆಮೇಲೆ ಆರ್ ಜೆ ಹಿಂಗೆ ಬಿಟ್ಟ ಮೇಲೂ ದೇ ವಾಸ್ ಅ ಟೈಮ್ ವೇರ್ ದೇ ಡಿಂಟ್ ನೋ ವಾಟ್ ಟು ಡೂ ವಿತ್ ಮೀ ಅಂತ ನನಗನ್ಸುತ್ತೆ. ಕರೆಕ್ಟ್. ಏನು ಕೊಡೋಣ ಇವಳಿಗೆ ಅಂತ ಗೊತ್ತಾಗ್ತದೆ. ಆವಾಗ ಐ ಥಿಂಕ್ ಝೀನಲ್ಲಿ ನಾನು ಶೋಸ್ ಆ್ಯಂಕರ್ ಮಾಡೋಕ್ಕೆ ಶುರು ಮಾಡಿದೆ. ಅವ್ರದ್ದು ಜಾತ್ರೆಗಳನ್ನ ಆ್ಯಂಕರ್ ಮಾಡೋದು. ಆವಾಗಿಂದ ಓಕೆ ಇವಳು ಆ್ಯಂಕರಿಂಗ್ ಮಾಡ್ಬೋದು ಅಂತ ಜನ ಗೊತ್ತಾಯಿತು. ಬೇಸಿಕಲಿ ಕೀರ್ತಿ, ನಾನು ಈ ಇಂಡಸ್ಟ್ರಿ ಕೇಳುತ್ತಲ್ಲ, ಒಂದು ಚೆಕ್ ಲಿಸ್ಟ್ ಇರುತ್ತೆ ಎಲ್ಲರಿಗೂ. ನೋಡೋಕೆ ತುಂಬ ಚೆನ್ನಾಗಿರಬೇಕು, ತೆಳ್ಳಿಗಿರಬೇಕು, ಬೆಳ್ಳಿಗಿರಬೇಕು, ಹುಡುಗಿ ಥರ ಬಿಹೇವ್ ಮಾಡಬೇಕು. ಈ ಯಾವ ಚೆಕ್ ಲಿಸ್ಟ್ಗೂ ನಾನು ಬರೋದಿಲ್ಲ. ಸ್ವಲ್ಪ ನುಲಿಬೇಕು. ಹಾಂ, ನಲಿಬೇಕು. ನಾನು ಈ ಎಂಟೈರ್ ಚೆಕ್ ಲಿಸ್ಟಲ್ಲಿ ನಾನು ಕೂರೋದೇ ಇಲ್ಲ, ಇವತ್ತಿಗೂ ಕೂತಿಲ್ಲ. ಸೊ ನನ್ನಂಥವಳಿಗೆ ಇಷ್ಟು ವರ್ಷ ಈ ಜಾಗ ನನಗೆ ಕೆಲಸ ಕೊಟ್ಟಿದೆ ಅಂದರೆ ಅದು ನನ್ನ ಪುಣ್ಯ ಅಷ್ಟೇ. ಏನೋ ಕೇಳೋಕೆ ತವಳಿಗೆ ಅಂದಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ನಿನ್ನಂತವಳಿಗಲ್ಲದೆ ಇನ್ಯಾರಿಗೂ ಸಾಧ್ಯವಿಲ್ಲ. ಬಟ್ ರಿಯಾಲಿಟಿ ಚೆಕ್ ಇರಬೇಕಲ್ವಾ? ರಿಯಾಲಿಟಿ ಇರಬಹುದು, ಬಟ್ ಸಿ ಸಾಕಷ್ಟು ಜನ ಸಾಕಷ್ಟು ಮಾಡ್ತಾರೆ, ಬಟ್ ಎಲ್ಲವನ್ನ ಅರಗಿಸ್ಕೊಳ್ಳೋಕೆ ಮತ್ತೆ ಅದನ್ನು ತನ್ನದಾಗಿಸ್ಕೊಳ್ಳೋಕ್ಕಾಗಲ್ಲ. ನಿನಗೆ ಕರ್ಕೊಂಡೋಗಿ ಯಾವುದೋ ಒಂದು ಸೀರಿಯಲಲ್ಲಿ ಗಯ್ಯಾಳಿ ಹೆಂಡತಿ ಪಾತ್ರ ಅಂತ ಕೊಡ್ತಾರೆ. ಅದನ್ನು ಬಿಕಾಸ್ ಆಫ್ ಯು ಮೇಡ್ ಇಟ್. ಇವತ್ತಿಗೂ ಹಿಂಗಂದು ಮೇಲಿಂದ ಬಿಸಾಕೋದು ಸ್ಟಿಲ್ ವಿ ರಿಮೆಂಬರ್. ನಾನು ಹೇಳ್ತಾ ಇರೋದು, ನಾನು ಅದನ್ನು ಕೊನೆದಾಗಿ ನೋಡಿ ನನ್ನ ಪ್ರಕಾರ ಎಷ್ಟೋ ವರ್ಷ ಆಗಿದೆ, ಬಟ್ ಸ್ಟಿಲ್ ವಿ ರಿಮೆಂಬರ್. ನೀನು ಮಾಡೋ ಒಂದು ಶೋ ಅವತ್ತಿನ ಕಾಲಘಟ್ಟದಲ್ಲಿ ಇಟ್ಸ್ ಒನ್ ಆಫ್ ದ ಟಾಪ್ ಶೋ. ಯಾವುದು ಆರ್ ಜೆ ಹಿಂಗ್ ಮಾಡ್ತಾ ಇದ್ದಾಗ ಒನ್ ಆಫ್ ದ ಟಾಪ್ ಶೋ. ಗುಟ್ಟೊಂದ ಹೇಳಿ ಒನ್ ಆಫ್ ದ ಟಾಪ್ ಶೋ. ಅವತ್ತಿನ ದಿನ ಕೇಳೋರು ಹೆಡ್ಫೋನ್ಸ್ ಹಾಕ್ಕೊಂಡು ಕೇಳೋರು, ಏನೋ ಕಣ್ಣೀರಾಗೋರು. ಅಲ್ಲೂ ನಿನಗೆ ಸಿಕ್ಕ ಅವಕಾಶ ಅದ್ಭುತವಾಗಿ ಬಳಸ್ಕೊಂಡಿದ್ಯಾ. ಸರಿಯಪ್ಪ, ಹೋಗಿ ಮಕ್ಕಳು ಮಾತಾಡ್ಸೋದು ಬಿಟ್ರು, ಬ್ಲಾಸ್ಟ್ ಮಾಡ್ಬಿಟ್ಟೆ. ಬ್ಲಾಸ್ಟು ಅಂದರೆ ಏನು, ಆ ಮಕ್ಕಳು ಮಾತಾಡ್ತಾರೋ ಇಲ್ವೋ, ನೀನು ಮಾತಾಡ್ಸೋಕ್ಕೆ ಶುರು ಮಾಡಿದೆ. ಅದು ಅಂದರೆ ನಾನು ಹೇಳ್ತೀನಲ್ಲ, ಇವತ್ತಿಗೂ ನಾನು ಎಲ್ಲ ಚಾನಲ್ನ ಸಾಕಷ್ಟು ಸೀನಿಯರ್ಸ್ ಇದರಲ್ಲಿ ಸುಮಾರು ಜನರಿಗೆ ಪರಿಚಯ ಇದ್ದೀನಿ. ನನಗೆ ಚಿಣ್ಣರ ಚಿಲಿಪಿಲಿ ಶುರುವಾದಾಗ ಕಾಲ್ಸ್ ಬರ್ತಾ ಇದ್ದಿದ್ದು ನನ್ನ ಮಕ್ಕಳನ್ನ ಚಿಣ್ಣರ ಚಿಲಿಪಿಲಿ ಕಳಿಸ್ಬೇಕು ಅಂತ. ಈಗಲೂ ನನಗೆ ಐ ಕ್ಯಾನ್ ಸ್ಟಿಲ್ ಶೋ ದ ಮೆಸೇಜಸ್. ನನಗೆ ಕನಿಷ್ಠ ಪಕ್ಷ ವಾರಕ್ಕೆ ಒಬ್ಬರಾದ್ರು ಸರ್ ನನ್ನ ಸೂಪರ್ ಸ್ಟಾರ್ ಶೋಗೆ ಕಳಿಸಿ, ನಿಮಗೆ ಶಾಲಿನಿ ಅಕ್ಕ ಫ್ರೆಂಡ್ ಅಲ್ವಾ, ಶಾಲಿನಿ ಅಕ್ಕ ಪರಿಚಯ ಅಲ್ವಾ ಅಂತ. ಬಟ್ ನಾನು ಕೇಳಿಲ್ಲ ಯಾವಾಗಲೂ, ಅಂದರೆ ತುಂಬ ರೇರ್ ಕೇಸಲ್ಲಿ ಯಾವಾಗ ಕೇಳಿಲ್ಲ. ಬಿಕಾಸ್ ಗೊತ್ತಿಲ್ಲ, ಅದಕ್ಕೆ ಚಾನಲ್ ಅದ್ರದ್ದೇ ಪ್ರೊಸೀಜರ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನಂತರ ಕೇಳೋರು ಇನ್ನೂ ಸುಮಾರು ಜನ ಇರ್ತಾರೆ ನಿನಗೆ. ಸೊ ಹಾಗಾಗಿ ನಾನು ಅದನ್ನ ಯಾವತ್ತೂ ಕೇಳಿಲ್ಲ. ಬಟ್ ನಾನು ಹೇಳೋದು, ನೀನು ಮಾಡೋ ಶೋಗೆ ಮಾತ್ರ ಯಾವುದೋ ನಾನು ಹೇಳ್ತಾ ಇರೋದು ಯಾವುದೋ XYZ ಶೋ ಹೆಸರು ಹೇಳೋದು ಬೇಡ. ಅದ್ರಲ್ಲಿ ಯಾವುದೋ ಪ್ರೈಸ್ ಬರೋ ಶೋ ಇರುತ್ತೆ, ಇನ್ನೊಂದೇನೋ ಬರೋ ಶೋ ಇರುತ್ತೆ, ಬೇಡ ಅವ್ರಿಗೆ. ನಾನು ಶಾಲಿನಿ ಶೋಗೆ ಹೋಗ್ಬೇಕು, ಶಾಲಿನಿ ಅವ್ರ ಶೋ. ಅದು ನೀನು ಕಟ್ಕೊಂಡಿರೋ ಒಂದು ಬೌಂಡ್ರಿ. ಅದು ಅಂದರೆ ಅದ್ಭುತವಾಗಿ ಅದ್ರೊಳಗಡೆ ಬಿಲ್ಡ್ ಮಾಡ್ಕೊಂಡಿದ್ಯಾ. ಸೊ ದಟ್ಸ್ ವೈ ಯು ಆರ್ ಹಿಯರ್ ಅಷ್ಟೇ. ಅದು ನಾನು ಕಂಡ ಹಾಗೆ ನಾನು ಹೇಳ್ತಾ ಇರೋದು. ನಾನು ಸೀರಿಯಸ್. ನಂಗೆ ಯಾರಾದರೂ ಈ ಥರ ಹೇಳ್ದಾಗ್ಲೇ ನಾನು ಏನು ಕೆಲಸ ಮಾಡಿದ್ದೀನಿ, ಯಾಕೆ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗೋದು. ಇಲ್ಲದೇ ನಾವು ಯಾವತ್ತೂ ಕೂತ್ಕೊಂಡು ಯೋಚನೆ ಮಾಡಲ್ಲ ಅದನ್ನು, ನಾವು ಏನು ಮಾಡ್ತಾಯಿದ್ದೀವಿ, ಯಾಕೆ ಮಾಡ್ತಾಯಿದ್ದೀವಿ. ನನಗೆ ನಮ್ಮ ತಾಯಿ ತುಂಬ ಹಿಂದೆ ನಾನು ಇದು ನಾಟಕಗಳು ಮಾಡ್ತೀನಿ ಅಥವಾ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರಿಗೆ ಅಷ್ಟಿಷ್ಟ ಇರಲಿಲ್ಲ. ಬಿಕಾಸ್ ಆಗಿನ ಕಾಲದಲ್ಲಿ ಇದರಲ್ಲಿ ಏನು ದುಡ್ಡು ಮಾಡೋಕ್ಕಾಗತ್ತೆ, ಭವಿಷ್ಯ ಏನಿದೆ ಅಂತ. ಅವ್ರು ನಂಗೆ ಒಂದೇ ಮಾತು ಹೇಳಿದ್ರು, ನೀನು ಮಾಡೋ ಕೆಲಸ ಬೇರೆ ಇನ್ಯಾರು ಮಾಡದಿರೋ ಹಾಗೆ ನೀನು ಮಾಡಬೇಕು. ನೀನು ಆ ಜಾಗದಿಂದ ಹೋದ್ರೂ ಅಯ್ಯೋ ಅವಳು ಹಂಗೆ ಮಾಡಲ್ವಲ್ಲ ಅನ್ನೋ ಮಾತು ಬರಬೇಕು. ಅಷ್ಟು ಚೆನ್ನಾಗಿ ಕೆಲಸ ಮಾಡು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಅಂದ್ಬಿಟ್ಟು, ತುಂಬ ಜನ ಕಳ್ಳರಿದ್ದಾರೆ ಜಗತ್ತಲ್ಲಿ. ಆದರೆ ನೀನು ಎಂಥ ಕಳ್ಳಿ ಆಗಬೇಕು ಅಂದರೆ ನಿನ್ನ ಥರ ಕಳ್ತನ ಇನ್ಯಾರೂ ಮಾಡಬಾರ್ದು ಅಂತ. ಸೊ ನನಗೆ ಇವತ್ತರೆಗೂ ಅದು ತಲೆಯಲ್ಲಿ ಉಳಿದಿದೆ. ನನ್ನ ಮಗಳಿಗೂ ಅದೇ ಹೇಳ್ತೀನಿ, ಎಲ್ಲ 10 ಜನ ಮಾಡೋ ಕೆಲಸ ನೀನು ಮಾಡ್ಬೋದು, ಆದರೆ ಆ ಕೆಲಸನ ನಿನ್ನ ಥರ ಯಾರು ಮಾಡದಿರೋ ಹಾಗೆ ನೀನು ನೋಡ್ಕೋಬೇಕು ಅಂತ. ಸೊ ಅಷ್ಟೇ, ಅದು ನನ್ನ ಸ್ವಾರ್ಥನೇ ಇರ್ಬೋದು. ದಟ್ ನಾನು ಎಷ್ಟು ಚೆನ್ನಾಗಿ ಒಂದು ಜಾಗದಲ್ಲಿ ಕೆಲಸ ಮಾಡಬೇಕು ಅಂದರೆ, ಅಕಸ್ಮಾತ್ ನಾನು ಆ ಜಾಗದಿಂದ ಹೋದರು, ಅಕಸ್ಮಾತ್ ಆ ಜಾಗಕ್ಕೆ ಬೇರೆ ಯಾರು ಬಂದರು, ಅವರು ಇಲ್ಲ ಶಾಲಿನಿ ಥರ ಇಲ್ಲ ಅಲ್ವಾ ಅಂತ ಅಂದ್ಬಿಟ್ರೆ
ಅಲ್ಲಿಗೆ ನನಗೆ ಅದೇ ನನಗೆ ಅವಾರ್ಡು ರಿವಾರ್ಡು ಎಲ್ಲದನ್ನು. ಸೂಪರ್. ಅಂದರೆ ನಿನ್ಗೆ ಒಂದು ಖುಷಿ ಏನಾಗಬೇಕು ಅಂತಂದರೆ, ನಾನೆಲ್ಲಾದರೂ ಹುಡುಗಿ ಆಗಿಬಿಡಿದ್ರೆ ನಿನಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಬಿಡಿ, ಅರ್ಥ ಆಗಿರುತ್ತೆ. ಯಾವಾಗ ವಿವೇಕವಾಗಿ ಮಾತಾಡ್ತಿದ್ದಾನೆ ಅಂತ ನನಗೆ ಫೀಲಿಂಗ್ ಬರುತ್ತೋ ಆ ಕರೆಕ್ಟ್ ಆ ಟೈಮಲ್ಲೇನೆ ಅದನ್ನ ಹಾಳು ಮಾಡೋದು ಇವನು. ಆಗ ನನಗೆ ಕೆಲವ್ರ ಜೊತೆಗೆ ತುಂಬ ಹೊತ್ತು ಸೀರಿಯಸ್ ಆಗಿ ಅದು ಮಾತಾಡೋಕೆ, ನಾನು ಅದೇ ಏನು ಇಷ್ಟೊತ್ತಾಗೋಯ್ತಲ್ಲ ಇವನು ತುಂಬ ಸೀರಿಯಸ್ ಆಗಿ ಮಾತಾಡ್ತಿದ್ದ ನನ್ನ ಹತ್ರ ಅಂತ. ಕೆಲವ್ರ ಜೊತೆಗೆ ಓಕೆ. ಅಂದರೆ ಈ ನಮ್ಮದು ಫೋನ್ ಕಾನ್ವರ್ಸೇಷನ್ಸ್ ಎಲ್ಲ ನಿನಗೆ ಗೊತ್ತೇ ಇರುತ್ತೆ. ನನ್ನ ಫೋನ್ ಕಾನ್ವರ್ಸೇಷನ್ಸ್ ನೀವು ಕೇಳಿಬಿಟ್ರೆ ಹುರುಳಿರಲ್ಲ, ತಿರುಳಿರಲ್ಲ, ಅಂದರೆ ಬಿಗಿನಿಂಗ್ ಇರಲ್ಲ, ಎಂಡ್ ಇರಲ್ಲ. ಫೋನ್ ಎತ್ತೋದು ವಿಚಿತ್ರವಾಗಿ, ಫೋನ್ ಇಡೋದು ವಿಚಿತ್ರವಾಗಿ ನಾವು. ಅಂದರೆ ಯಾವ ಥರ ಅಂದರೆ, ಒಂದೇ ಒಂದು ಎಕ್ಸಾಂಪಲ್ಲು, ಒಂದು 11 ಗಂಟೆ ರಾತ್ರಿ ತನಕ ಮಾತಾಡಿರ್ತೀವಿ ಅಂತ ಇಟ್ಕೊಂಡು, ಅವಳು ಹೇಳ್ತಾಳೆ ನಿದ್ದೆ ಬರ್ತಿದೆ ಕಣೋ ಮಲಗ್ತೀನಿ ಅಂತ. ಆಯ್ತಕ್ಕ ಮಲ್ಕೋ ಅಂತೇಳಿ ನಾನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ. ಮತ್ತೆ ಎತ್ತಾಳೆ, ಯಾಕೋ ಅಂದರೆ ಅದೇ ಮಲಗಿದ್ಯಾ ಕೇಳಕ್ಕೆ ಮಾಡಿದೆ ಅಕ್ಕ ಅಂತ ಹೇಳ್ತೀನಿ. ಅಂದರೆ ಈ ಥರ ನಮ್ಮ ಕಾನ್ವರ್ಸೇಷನ್ಸ್ ಅಂದರೆ ಯೂಸ್ಲೆಸ್, ವರ್ತ್ಲೆಸ್, ವೇಸ್ಟ್ ಕಾನ್ವರ್ಸೇಷನ್ಗಳಾಗುತ್ತೆ. ಅದರ ಆಚೆಗೆ ಸೊ ನನ್ನ ಲೈಫಲ್ಲಿ ದಟ್ ಮೇ ಬಿ ಗುಡ್ ಆರ್ ದಟ್ ಮೇ ಬಿ ಬ್ಯಾಡ್, ಯಾವುದೇ ಘಟನೆಗಳು ನಡೆದ್ರೂ ಕೆಲವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಇವ್ರು ಯಾಕೋ ಕಾಲ್ ಮಾಡಿಲ್ವಲ್ಲ ಅಂತ. ಅದರಲ್ಲೊಂದು ಇದು ಈ ಕ್ಯಾರೆಕ್ಟ್ರು. ಬಟ್ ವೆನ್ ಎವರ್ ಐ ಎಕ್ಸ್ಪೆಕ್ಟೆಡ್ ಆ ಕಾಲ್ ಬಂದಿದೆ, ಬರದೇ ಇದ್ದಿದ್ದ ದಿನ ಗೊತ್ತಿದೆ. ನಾನು ಮಾಡದೇ ಇರೋದಕ್ಕೂ ಅವನಿಗೆ ನಾನು ಕರೆಕ್ಟ್ ಕಾರಣ ಹೇಳಿರ್ತೀನಿ ನಾನು. ಅಂದರೆ ಸುಮ್ಮನೆ ಅದು ಅವ್ನಿಗೇನು ಮಾಡೋದು ಅನ್ನೋ ಥರ ಇರಲ್ಲ ಕಾರಣ, ಅದಕ್ಕೊಂದು ಜೆನ್ಯುವಿನ್ ಕಾರಣ ಇರುತ್ತೆ. ಆ ಸಮಯದಲ್ಲಿ ಅವ್ನು ನನ್ನ ಹತ್ರ ನಾನು ಫೋನ್ ಮಾಡಿದ್ರೆ ಮಾತಾಡೋ ಪರಿಸ್ಥಿತಿಲಿ ಅವ್ನು ಇರಲ್ಲ ಅಂತ ನನಗೆ ಅನಿಸಿದ್ರೆ, ನನಗೆ ಎಮೋಷನಲಿ ಅನಿಸಿದ್ರೆ ನಾನು ಅವ್ನಿಗೆ ಮಾಡಲ್ಲ ಫೋನು. ಹಾಗೆ ಬೀಟ್ ಪ್ಲಸ್ ಕರ್ನಾಟಕ.